ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಹನೂರು ಬಫರ್ ವಲಯದ ಪಚ್ಚೆದೊಡ್ಡಿಯ ಬಳಿ ದೊರೆತ ಹುಲಿಯ 3 ಭಾಗದ ಮೃತದೇಹಕ್ಕೆ ಸಂಬಂಧಿಸಿದಂತೆ ದುರುಳರು 3 ಭಾಗವಾಗಿ ಕತ್ತರಿಸುವ ಮುನ್ನ ಪೂರ್ಣ ಮೃತದೇಹದ ಫೋಟೋ ಇದೀಗ ಲಭ್ಯವಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಹನೂರು ಬಫರ್ ವಲಯದ ಪಚ್ಚೆದೊಡ್ಡಿ ಬಳಿಯ ನೀರು ಹರಿಯುವ ಹರಕನ ಹಳ್ಳದಲ್ಲಿ ಹೆಬ್ಬುಲಿ ಮೃತಪಟ್ಟ ಫೋಟೋ ಇದೀಗ ಲಭ್ಯವಾಗಿದ್ದು, ಸಾಕು ಪ್ರಾಣಿಯನ್ನ ಬೇಟೆಯಾಡಿ ಕೊಂದಿದ್ದ ಹುಲಿಯನ್ನ ಸಂಹರಿಸಲು ಸಂಚು ರೂಪಿಸಿದ್ದ ದುರುಳರು ಜಾನುವಾರು ಮಾಂಸಕ್ಕೆ ವಿಷವಿಕ್ಕಿ ಹುಲಿ ಸಾವಿಗೆ ಮುಂದಾದರು. ದುರುಳರು ವಿಷವಿಟ್ಟ ಜಾನುವಾರು ಮಾಂಸ ತಿಂದ ಹೆಬ್ಬುಲಿ ನೆರಳಿ ಮೃತಪಟ್ಟಿತ್ತು. ಇದನ್ನ ಗಮನಿಸಿದ ಹಂತಕರು ಹುಲಿಯ ಪೂರ್ಣ ಮೃತದೇಹದ ಫೋಟೋವನ್ನ ತಮ್ಮಲ್ಲಿದ್ದ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿಕೊಂಡಿದ್ರು. ನಂತರ ಹುಲಿಯ ಮೃತದೇಹವನ್ನ ಅಲ್ಲಿಂದ ಬೇರೆ ಕಡೆ ಸಾಗಿಸಲು ಕಷ್ಟಕರವಾದ ಹುಲಿಯ ಮೃತದೇಹವನ್ನ 3 ಭಾಗಗಳಾಗಿ ಕತ್ತರಿಸಿ ಸ್ಥಳಾಂತರ ಮಾಡಿರಬಹುದು ಎಂದು ಹೇಳಲಾಗ್ತಾ ಇದೆ. ಮೃತ ಹುಲಿಯ ತೂಕ ಸರಿಸುಮಾರು 350 ಕೆಜಿಗಳಷ್ಟು ಇತ್ತು ಎನ್ನಲಾಗಿದೆ. ಹುಲಿ ಸಾವಿಗೆ ಕಾರಣರಾದವರು ಹುಲಿಯ ಮೃತದೇಹವನ್ನ ಸಂಪೂರ್ಣವಾಗಿ ಸಾಕ್ಷ್ಯ ಸಿಗದಂತೆ ನಾಶ ಮಾಡಲು ಪ್ಲಾನ್ ಮಾಡಿಕೊಂಡಿದ್ರು. ಕಾಡಿನೊಳಗಿನ ಮಣ್ಣಿನೊಳಗೆ ಹುಲಿಯ ದೇಹದ ಭಾಗಗಳನ್ನು ಮುಚ್ಚಿಟ್ಟು ಬಳಿಕ ಅದನ್ನು ನಾಶಪಡಿಸಲು ಪ್ಲಾನ್ ಮಾಡಿದ್ರು. ಆದರೆ ಇವರ ಪ್ಲಾನ್ ಫಲಕಾರಿಯಾಗದೆ ಇದೀಗ ಬಂಧನದಲ್ಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಹನೂರು ಬಫರ್ ವಲಯದ ಪಚ್ಚೆದೊಡ್ಡಿಯ ಬಳಿ ದೊರೆತ ಹುಲಿಯ 3 ಭಾಗದ ಮೃತದೇಹಕ್ಕೆ ಸಂಬಂಧಿಸಿದಂತೆ ದುರುಳರು 3 ಭಾಗವಾಗಿ ಕತ್ತರಿಸುವ ಮುನ್ನ ಪೂರ್ಣ ಮೃತದೇಹದ ಫೋಟೋ ಇದೀಗ ಲಭ್ಯವಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಹನೂರು ಬಫರ್ ವಲಯದ ಪಚ್ಚೆದೊಡ್ಡಿ ಬಳಿಯ ನೀರು ಹರಿಯುವ ಹರಕನ ಹಳ್ಳದಲ್ಲಿ ಹೆಬ್ಬುಲಿ ಮೃತಪಟ್ಟ ಫೋಟೋ ಇದೀಗ ಲಭ್ಯವಾಗಿದ್ದು, ಸಾಕು ಪ್ರಾಣಿಯನ್ನ ಬೇಟೆಯಾಡಿ ಕೊಂದಿದ್ದ ಹುಲಿಯನ್ನ ಸಂಹರಿಸಲು ಸಂಚು ರೂಪಿಸಿದ್ದ ದುರುಳರು ಜಾನುವಾರು ಮಾಂಸಕ್ಕೆ ವಿಷವಿಕ್ಕಿ ಹುಲಿ ಸಾವಿಗೆ ಮುಂದಾದರು. ದುರುಳರು ವಿಷವಿಟ್ಟ ಜಾನುವಾರು ಮಾಂಸ ತಿಂದ ಹೆಬ್ಬುಲಿ ನೆರಳಿ ಮೃತಪಟ್ಟಿತ್ತು. ಇದನ್ನ ಗಮನಿಸಿದ ಹಂತಕರು ಹುಲಿಯ ಪೂರ್ಣ ಮೃತದೇಹದ ಫೋಟೋವನ್ನ ತಮ್ಮಲ್ಲಿದ್ದ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿಕೊಂಡಿದ್ರು. ನಂತರ ಹುಲಿಯ ಮೃತದೇಹವನ್ನ ಅಲ್ಲಿಂದ ಬೇರೆ ಕಡೆ ಸಾಗಿಸಲು ಕಷ್ಟಕರವಾದ ಹುಲಿಯ ಮೃತದೇಹವನ್ನ 3 ಭಾಗಗಳಾಗಿ ಕತ್ತರಿಸಿ ಸ್ಥಳಾಂತರ ಮಾಡಿರಬಹುದು ಎಂದು ಹೇಳಲಾಗ್ತಾ ಇದೆ. ಮೃತ ಹುಲಿಯ ತೂಕ ಸರಿಸುಮಾರು 350 ಕೆಜಿಗಳಷ್ಟು ಇತ್ತು ಎನ್ನಲಾಗಿದೆ. ಹುಲಿ ಸಾವಿಗೆ ಕಾರಣರಾದವರು ಹುಲಿಯ ಮೃತದೇಹವನ್ನ ಸಂಪೂರ್ಣವಾಗಿ ಸಾಕ್ಷ್ಯ ಸಿಗದಂತೆ ನಾಶ ಮಾಡಲು ಪ್ಲಾನ್ ಮಾಡಿಕೊಂಡಿದ್ರು. ಕಾಡಿನೊಳಗಿನ ಮಣ್ಣಿನೊಳಗೆ ಹುಲಿಯ ದೇಹದ ಭಾಗಗಳನ್ನು ಮುಚ್ಚಿಟ್ಟು ಬಳಿಕ ಅದನ್ನು ನಾಶಪಡಿಸಲು ಪ್ಲಾನ್ ಮಾಡಿದ್ರು. ಆದರೆ ಇವರ ಪ್ಲಾನ್ ಫಲಕಾರಿಯಾಗದೆ ಇದೀಗ ಬಂಧನದಲ್ಲಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಹನೂರು ಬಫರ್ ವಲಯದ ಪಚ್ಚೆದೊಡ್ಡಿಯ ಬಳಿ ದೊರೆತ ಹುಲಿಯ 3 ಭಾಗದ ಮೃತದೇಹಕ್ಕೆ ಸಂಬಂಧಿಸಿದಂತೆ ದುರುಳರು 3 ಭಾಗವಾಗಿ ಕತ್ತರಿಸುವ ಮುನ್ನ ಪೂರ್ಣ ಮೃತದೇಹದ ಫೋಟೋ ಇದೀಗ ಲಭ್ಯವಾಗಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆ ಮಹದೇಶ್ವರ ವನ್ಯಜೀವಿ ಧಾಮದ ಹನೂರು ಬಫರ್ ವಲಯದ ಪಚ್ಚೆದೊಡ್ಡಿ ಬಳಿಯ ನೀರು ಹರಿಯುವ ಹರಕನ ಹಳ್ಳದಲ್ಲಿ ಹೆಬ್ಬುಲಿ ಮೃತಪಟ್ಟ ಫೋಟೋ ಇದೀಗ ಲಭ್ಯವಾಗಿದ್ದು, ಸಾಕು ಪ್ರಾಣಿಯನ್ನ ಬೇಟೆಯಾಡಿ ಕೊಂದಿದ್ದ ಹುಲಿಯನ್ನ ಸಂಹರಿಸಲು ಸಂಚು ರೂಪಿಸಿದ್ದ ದುರುಳರು ಜಾನುವಾರು ಮಾಂಸಕ್ಕೆ ವಿಷವಿಕ್ಕಿ ಹುಲಿ ಸಾವಿಗೆ ಮುಂದಾದರು. ದುರುಳರು ವಿಷವಿಟ್ಟ ಜಾನುವಾರು ಮಾಂಸ ತಿಂದ ಹೆಬ್ಬುಲಿ ನೆರಳಿ ಮೃತಪಟ್ಟಿತ್ತು. ಇದನ್ನ ಗಮನಿಸಿದ ಹಂತಕರು ಹುಲಿಯ ಪೂರ್ಣ ಮೃತದೇಹದ ಫೋಟೋವನ್ನ ತಮ್ಮಲ್ಲಿದ್ದ ಮೊಬೈಲ್ನಲ್ಲಿ ಕ್ಲಿಕ್ಕಿಸಿಕೊಂಡಿದ್ರು. ನಂತರ ಹುಲಿಯ ಮೃತದೇಹವನ್ನ ಅಲ್ಲಿಂದ ಬೇರೆ ಕಡೆ ಸಾಗಿಸಲು ಕಷ್ಟಕರವಾದ ಹುಲಿಯ ಮೃತದೇಹವನ್ನ 3 ಭಾಗಗಳಾಗಿ ಕತ್ತರಿಸಿ ಸ್ಥಳಾಂತರ ಮಾಡಿರಬಹುದು ಎಂದು ಹೇಳಲಾಗ್ತಾ ಇದೆ. ಮೃತ ಹುಲಿಯ ತೂಕ ಸರಿಸುಮಾರು 350 ಕೆಜಿಗಳಷ್ಟು ಇತ್ತು ಎನ್ನಲಾಗಿದೆ. ಹುಲಿ ಸಾವಿಗೆ ಕಾರಣರಾದವರು ಹುಲಿಯ ಮೃತದೇಹವನ್ನ ಸಂಪೂರ್ಣವಾಗಿ ಸಾಕ್ಷ್ಯ ಸಿಗದಂತೆ ನಾಶ ಮಾಡಲು ಪ್ಲಾನ್ ಮಾಡಿಕೊಂಡಿದ್ರು. ಕಾಡಿನೊಳಗಿನ ಮಣ್ಣಿನೊಳಗೆ ಹುಲಿಯ ದೇಹದ ಭಾಗಗಳನ್ನು ಮುಚ್ಚಿಟ್ಟು ಬಳಿಕ ಅದನ್ನು ನಾಶಪಡಿಸಲು ಪ್ಲಾನ್ ಮಾಡಿದ್ರು. ಆದರೆ ಇವರ ಪ್ಲಾನ್ ಫಲಕಾರಿಯಾಗದೆ ಇದೀಗ ಬಂಧನದಲ್ಲಿದ್ದಾರೆ.